ಸೊ ಎಲ್ರಿಗೂ ನಮಸ್ಕಾರ. ಉತ್ಸವ್ ಗೋನ್ವಾರ್ ಅವ್ರು ಮಾಡಿದ ಸಿನಿಮಾ ಫೋಟೋ ಅನ್ನೋ ಸಿನಿಮಾ ನಾನು 2ನೇ ಸತಿ ಆ್ಯಕ್ಚುಲಿ ನೋಡ್ತಾ ಇದ್ದೀನಿ. ಮೊದಲನೇ ಸತಿ ಅವರು ಚಿಕ್ಕ ಪ್ರೀಮಿಯರ್ ಹೇಳಿ ಮಾಡಿದಾಗ ನಾನು ಅಲ್ಲಿ ಈ ಸಿನಿಮಾ ನೋಡಿದ್ದು. ಮತ್ತೆ ಇನ್ನೊಂದು ಸತಿ ಇಂಥ ಒಂದು ಸಿನಿಮಾ ಮತ್ತೆ ನೋಡಲೇಬೇಕು ಅಂತ ಖುಷಿಯಿಂದ ಬಂದಿದ್ದೆ. ಬಟ್ ಐ ನ್ಯೂ ವಾಟ್ ಹ್ಯಾಪನ್ಸ್ ಇನ್ ದ ಫಿಲ್ಮ್. ಸೊ ಇದು ಬಹಳ ರಿಲೇಟಬಲ್ ಫಿಲ್ಮ್. ಉತ್ಸವ್ ಗೋನ್ವಾರ್ ಅವ್ರ ಬರವಣಿಗೆ ಇಟ್ಸ್ ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸಸ್ ಕೂಡ ತುಂಬಾ ಚೆನ್ನಾಗಿದೆ. ಒಂಚೂರು ಮ್ಯೂಸಿಕ್ ಇಲ್ಲದೆ ಬರೀ ಲೈವ್ ಸೌಂಡಿಂದ ಆದಷ್ಟು ಎಷ್ಟು ರಿಯಲ್ ಆಗಿ ಒಂದು ಸಿನಿಮಾ ಹೇಳಕ್ಕೆ ಸಾಧ್ಯನೋ ಅಷ್ಟು ರಿಯಲ್ ಆಗಿ ಈ ಸಿನಿಮಾ ಹೇಳಿದ್ದಾರೆ. ಇತ್ತೀಚೆಗೆ ನಾವೆಲ್ಲ ಒಂದು ದೊಡ್ಡ ಪ್ಯಾಂಡಮಿಕ್ಕಿಂದಾನೇ ಆಚೆ ಬಂದಿದ್ದೀವಿ. ಸೊ ಇದು ಮತ್ತೆ ಆ ಪ್ಯಾಂಡಮಿಕ್ ಟೈಮ್ಗೆ ಹೇಗಿತ್ತು ಅಲ್ಲ, ನಮಗಂತೂ ಅಲ್ಲ, ಬಟ್ ಒಂದು ಕ್ಲಾಸ್ ಆಫ್ ಸೊಸೈಟಿಗೆ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಈ ಸಿನಿಮಾ ತೋರಿಸುತ್ತೆ. ಸೊ ಪ್ಲೀಸ್ ಬನ್ನಿ, ಈ ಸಿನಿಮಾ ನೋಡಿ. ಅದರ ರಾಯಚೂರು ಭಾಷೆ ಆಗಿರ್ಬೋದು, ಭಾವನೆಗಳು ಕ್ಯಾಪ್ಚರ್ ಮಾಡೋದಾಗಿರ್ಬೋದು, ಅದರ ಸೂಕ್ಷ್ಮತೆ ಆಗಿರ್ಬೋದು. ನಮಗಿಂತ ನೋಬಲ್ ಅಟೆಂಪ್ಟ್ಸು ಬೇಕು ಕನ್ನಡ ಚಿತ್ರರಂಗದಲ್ಲಿ. ಕನ್ನಡ ಚಿತ್ರರಂಗ ಬೆಳಿಬೇಕು, ಉತ್ತಮ ಚಿತ್ರರಂಗ ಆಗಬೇಕು, ಬೇರೆ ಚಿತ್ರರಂಗ ಮಟ್ಟಕ್ಕೆ ಅಥವಾ ಮೀರಿಸಬೇಕು ಅಂದರೆ ಅದು ಕಂಟೆಂಟಿಂದನೇ ಸಾಧ್ಯ. ಎಷ್ಟು ದುಡ್ಡು ಮಾಡ್ಕೊಳ್ಳುತ್ತೆ, ಎಷ್ಟು ದುಡ್ಡು ಹಾಕ್ತಾರೆ, ಇದೆಲ್ಲ ಮೀರಿ ಅದರಲ್ಲಿ ಎಷ್ಟು ವಿಚಾರ ಇರುತ್ತೆ, ಎಷ್ಟು ಒಂದು ಹ್ಯುಮ್ಯಾನಿಟಿ ಇರುತ್ತೆ, ಅದು ಒಂದು ಅದ್ಭುತ ಸಿನಿಮಾ ಆಗುತ್ತೆ. ಉತ್ಸವ್ ನಿರ್ದೇಶಕರು ಭಾಳ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇಂಥ ಒಳ್ಳೆ ಪ್ರಯತ್ನಗಳು ಫೋಟೋ ಅಂಥದ್ದು ಬರಲಿ. ನಾನೆಲ್ಲರಿಗೂ ಈ ಸಿನಿಮಾ ಮುಗಿದ ಮೇಲೆ ಮನಸ್ಸಿಗೆ ಖಂಡಿತ ಮುಟ್ಟುತ್ತೆ. ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಪ್ರಕಾಶ್ ರಾಯ್ ಅವರು ಕೂಡ ಇದನ್ನು ರಿಲೀಸ್ ಮಾಡ್ತಿದ್ದಾರೆ, ಒಂದು ವೇದಿಕೆ ಕೊಡ್ತಿದ್ದಾರೆ, ಅನ್ನೋದು ಭಾಳ ಒಳ್ಳೆಯದು. ತುಂಬಾ ಎಮೋಷ್ನಲ್ ಆದಂಥ ಸಿನಿಮಾ ನೋಡಿದ ಮೇಲೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಅಷ್ಟು ಹಾರ್ಟ್ ಫೆಲ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಎಮೋಷ್ನಲ್ ಆಗಿತ್ತು. ಮತ್ತು ಕೋವಿಡ್ ಟೈಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಕಡೆ ಏನೇನೆಲ್ಲ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದರು, ನಡ್ಕೊಂಡೆಲ್ಲ ಹೋಗಿದ್ರು, ಏನೆಲ್ಲ ಫೇಸ್ ಮಾಡಿದ್ರು ಅದನ್ನ ರೀಕ್ರಿಯೇಟ್ ಮಾಡಿದ್ರು. ಕೋವಿಡ್ ಟೈಮಲ್ಲಿ ತುಂಬ ಜನ ಸೋಷಿಯಲ್ ಮೀಡಿಯಾದ ಹೆಲ್ಪ್ ಸಿಗ್ತಿತ್ತು. ಬೇರೆ ಬೇರೆ ರೀತಿ ನಮಗೆ ಏನಾಗ್ತಾ ಇದೆ, ಟಿ ವಿ ಇದ್ದವ್ರಿಗೆ, ಫೋನ್ಸ್ ಇದ್ದವ್ರಿಗೆ ಕೊರೋನಾ ಅಂದರೆ ಏನು, ಕೋವಿಡ್ ಅಂದರೆ ಏನು, ಲಾಕ್ಡೌನ್ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತಿತ್ತು. ಆದರೆ ಎಷ್ಟೊಂದು ಜನಕ್ಕೆ ಈ ಮೈಗ್ರೆಂಟ್ ವರ್ಕರ್ಸ್ ಆಗಲಿ, ಲೇಬರರ್ಸ್ಗಾಗಲಿ, ಅಥವಾ ಬಿಲೋ ಪಾವರ್ಟಿ ಲೈನ್ ಇದ್ದವ್ರಿಗೆ ಯಾವ ಥರ ಸಹಾಯ ಸಿಕ್ತು, ಅವ್ರಿಗೆ ಏನಾಯಿತು, ಕೊರೋನಾನ, ಹಾರ್ಟ್ ಅಟ್ಯಾಕ, ಇಷ್ಟು ಗೊತ್ತಿರಲಿಲ್ಲ. ಈ ಒಂದು ಸಿನಿಮಾ ಫೋಟೋ ಇಸ್ ಅ ವೆರಿ ವೆರಿ ಪವರ್ಫುಲ್ ಬಟ್ ಹಾರ್ಟ್ ಬ್ರೇಕಿಂಗ್ ಫಿಲ್ಮ್. ಉತ್ಸವ್ ಅಂತ ಅಷ್ಟು ಚಿಕ್ಕ ಡೈರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಅನ್ನೋದಕ್ಕಿಂತ ಒಂದು ದೊಡ್ಡ ಅನುಭವ. ಅಂದ್ರೆ ಇಡೀ ಕಥೆನ ನಾವೆಲ್ಲರೂ ನಮ್ಮ ಲೈಫಲ್ಲಿ ನೋಡಿದ್ದೀವಿ, ಕಳೆದಿದ್ದೀವಿ. ಸಿನಿಮಾ ನೋಡಿದಾಗ ಅಂದ್ರೆ ಯಾರಿಗೂ ಮಾತು ಬರಲ್ಲ, ಯಾಕೆಂದ್ರೆ ಅದನ್ನ ತುಂಬಾ ಹತ್ತಿರದಿಂದ ನೋಡಿರೋ, ಬದುಕಿನ ಹತ್ತಿರದಿಂದ ನೋಡಿರೋದ್ರಿಂದ ನಮ್ಗೆ ಯಾರಿಗೂ ಮಾತು ಬರಲ್ಲ. ಫಸ್ಟ್ ಆಫ್ ಆಲ್ ಈ ಸಿನಿಮಾನ ಪ್ರಕಾಶ್ ರೈ ಅವರು ತಗೊಂಡು ಪ್ರೆಸೆಂಟ್ ಮಾಡಿದ ರೀತಿ ಎಷ್ಟೋ ಹೊಸ ಪ್ರತಿಭೆಗಳಿಗೆ ಇದೊಂದು ದೊಡ್ಡ ಶಕ್ತಿ ಅನ್ಸುತ್ತೆ. ಮೂವಿ ಆದ್ಮೇಲೆ ಒಂದಷ್ಟು ಹೊತ್ತು ಸುಮ್ಮನೆ ಇದ್ವಿ, ಏನಕ್ಕಂದ್ರೆ ಈ ಪರಿಸ್ಥಿತಿ ಎಲ್ಲರೂ ಅನುಭವಿಸಿದೀವಿ. ಬಟ್ ಒಂದಷ್ಟು ಸೆಟ್ ಆಫ್ ಪೀಪಲ್ ಇಂಡಿಯಾದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅದು ನಾನು ಜಾಸ್ತಿ ಹೇಳ್ಬಿಟ್ರೆ ಬಿಟ್ಕೊಡ್ತೀನಿ ಕಥೆನ. ಬಟ್ ತುಂಬಾನೇ ಇಷ್ಟ ಆಯ್ತು. ಅಟ್ಲೀಸ್ಟ್ ಈ ಸಿನಿಮಾ ನೋಡಿದ್ಮೇಲೆ ಆದ್ರೂ ನಮಗೆ ಮುಂದೊಂದಿನ ಈ ತರ ಕ್ರೈಸಿಸ್ಗಳು ಬಂದಾಗ ನಮ್ಮಲ್ಲಿರುವಂತ ಮಾನವೀಯ ಮೌಲ್ಯಗಳನ್ನ ಸ್ವಲ್ಪ ಹೊರಗಡೆ ತಂದು ಇಡಬೇಕು ಅನ್ನೋದನ್ನ ಈ ಫೋಟೋ ತೋರಿಸುತ್ತೆ. ನಮ್ಮ ಕಾಲಘಟ್ಟದ್ದು, ನಮ್ಮ ನಡುವೆ ನಡೆದದ್ದು, ನಾವೆಲ್ಲರೂ ಅನುಭವಿಸಿದ್ದು, ಸಂಕಟಪಟ್ಟಿದ್ದು, ಅದು ನಾವೆಲ್ಲರೂ ಕಣ್ಣಾರೆ ನೋಡಿದ್ದು ಕೂಡ. ಕರೋನಾ ಕಾಲಘಟ್ಟದ ಕಥೆ ಇದು. ಬಹಳ ವರ್ಷಗಳ ಕಾಲ ನಿಲ್ಲುವಂತಹ ಒಂದು ಕ್ಲಾಸಿಕ್ ಫಿಲ್ಮ್ ಅಂತ ಹೇಳ್ಬೋದು. ಇದು ಬೆಳೀತಾ ಉಳಿತಾ ಒಂದು ದೊಡ್ಡ ಡಾಕ್ಯುಮೆಂಟೇಷನ್. ಕೇವಲ ಮನರಂಜನೆ ಅಷ್ಟೇ ಅಲ್ಲ ಸಿನಿಮಾ. ನಮ್ಮ ಬದುಕಿಗೆ ಒಂದು ಕಲೆ ಅನ್ನೋದು ನಮ್ಮ ಬದುಕಿಗೆ ಒಂದು ಕನ್ನಡಿ ಹಿಡಿಯೋ ಥರ ಇರಬೇಕು. ಅದೊಂದು ಅದ್ಭುತವಾದ ಸಿನಿಮಾ. ಈ ಸಿನಿಮಾಗೆ ಬಂದ ಎಲ್ಲರೂ ಮಾತಾಡಿದ್ದೀನಿ, ಕೇಳಿದ್ದೀನಿ. ಒಬ್ಬೊಬ್ಬರಲ್ಲೂ ಆ ಭಾವನಾತ್ಮಕ ಒಂದು ರಿಯಾಕ್ಷನ್ ಏನಿತ್ತು. ಬಹಳ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಕನ್ನಡದ ನಮ್ಮ ಹುಡುಗನಿಂದ ಕರ್ನಾಟಕಕ್ಕೆ, ಕನ್ನಡಕ್ಕೆ, ಸಿನಿಮಾ ರಂಗಕ್ಕೆ ಬರುವ ಇಂತಹ ಯುವಕರು ನಮಗೆ ಹೆಮ್ಮೆಯನ್ನು ಕೊಡುವಂತಹ, ನಾವು ಗರ್ವ ಪಡುವಂತಹ ಒಂದು ಸಿನಿಮಾ. ಖಂಡಿತ ಥಿಯೇಟ್ರಲ್ಲಿ ನೋಡಿ, ಯಾಕಂದರೆ ಅದು ಒಂದು ಥಿಯೇಟ್ರ್ನಲ್ಲಿ ಜನರ ಜೊತೆ ನೋಡಿದಾಗಲೇ ಅದರ ಮೌನ ಅರ್ಥ ಆಗೋದು. ನೀವು ನೋಡಿದ ನಿಮ್ಮ ಕಥೆಯನ್ನೇ ನಿಮಗೆ ಹೇಳ್ತಾ ಇದೆ. ನಮ್ಮಲ್ಲಿ ಮಾನವೀಯ ಗುಣಗಳನ್ನು
ನಮ್ಮ ಅಂತಹ ದೊಡ್ಡ ಆತಂಕವನ್ನು ನಾವು ಹೇಗೆ ಎದುರುಕೊಂಡ್ವಿ ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ. ನಿಮ್ಮ ಮೇಲೆ ನಂಬಿಕೆ ಇದೆ, ಸಹೃದಯರ ಮೇಲೆ. ಖಂಡಿತ ಈ ಸಿನಿಮಾನ ನೀವು ಒಪ್ಕೊಳ್ತೀರಿ ಅಂತ. ಈ ಯುವ ತಂಡಕ್ಕೆ ಒಳ್ಳೇದಾಗಲಿ. ನನ್ನ ಜವಾಬ್ದಾರಿ, ಒಬ್ಬ ಜವಾಬ್ದಾರಿಯುತ ಹೊಣೆಗಾರಿಕಾ ಸೀನಿಯರ್ ಸಿನಿಮಾ ರಂಗದವನಾಗಿ ನಾನು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದೇನೆ. ನನ್ನ ಆಶಯ ನೀವು ಅದಕ್ಕೆ ನಿಲ್ತೀರಿ ಅನ್ನೋ ನಂಬಿಕೆ ಕೂಡ. ನಮ್ಮನ್ನೆಲ್ಲ ಬೆಳೆಸಿದ ನಿಮ್ಮಂಥ ಪ್ರೇಕ್ಷಕರಿಗೆ ಇಂಥ ಸಿನಿಮಾಗಳನ್ನ ಕೊಡೋದು ಕೂಡ ನಮ್ಮ ಜವಾಬ್ದಾರಿ. ಡಬಲ್ ಮೀನಿಂಗ್ ಡೈಲಾಗ್ಗಳಿರಲಿ, ಬರೀ ಮನರಂಜನೆ ಅನ್ನೋ ಸಿನಿಮಾಗಳ ಮಧ್ಯ ನಮ್ಮ ಬದುಕನ್ನು ಕಾಡುವ, ನಮ್ಮನ್ನು ಇನ್ನೊಂದಷ್ಟು ಉತ್ಕೃಷ್ಟಗೊಳಿಸುವ ಒಂದು ಅದ್ಭುತವಾದ ಸಿನಿಮಾ. ಇನ್ನು ಪ್ರೇಕ್ಷಕರು ನಿಮ್ಮ ಕೈನಲ್ಲಿದೆ, ನೋಡಿ, ಹರಿಸಿ ಏನು. ಥ್ಯಾಂಕ್ ಯು. ಪ್ರಕಾಶ್ ಸರ್ ನಿರ್ದಿಗಂಧದ ಮುಖಾಂತರ ಫೋಟೋನ ನಿಮ್ಮೆಲ್ಲರ ಮುಂದೆ ತರ್ತಿದ್ದಾರೆ. 15ರಿಂದ ಎಲ್ಲರಿಗೂ ಥಿಯೇಟ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ದಯವಿಟ್ಟು 10 ಥಿಯೇಟ್ರ್ಗಳು ಬಂದು ಸಿನಿಮಾ ನೋಡಿ. ಪ್ರಕಾಶ್ ಸರ್ಗೆ ಅದೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ. ಮತ್ತೆ ಅದಕ್ಕೆ ಆಗ್ತಿಲ್ಲ.